ಸೊ ಇವನು ಯಾವನ್ ಗುರು ಲೆಫ್ಟಲ್ಲಿ ನಿಂತ್ಕೊಂಡಿರೋದು ಪೆಂಗ್ನನ್ ಮಗ. ಇಲ್ಲಿ ನಿಂತ್ಕೊಂಡು ಬರ್ತಾವನೆ ಗುಬಾಣಿ ಅಂದೆ ನೋಡಿದೆ. ಹ್ಯಾಂಟಿಕ್ ಕಾರು ಸಾಕಾಗಿದೆ. ಎಲ್ಲರೂ ತಾರ್ ನಿಂತ್ಕೊಂಡೆ, ತಾರ್ ನೋಡ್ತಾ ಇಲ್ಲ, ಎಲ್ಲ ಇದನ್ನು ನೋಡ್ತಾರೆ, ಫೋಟೋಸ್ ತಗೊತವ್ರೆ. ತೋರಿಸ್ತೀನಿ ನೋಡಿ ಆಂಟಿಕ್ ಕಾರು. ಏಯ್ ನೈಸ್, ಕ್ರೇಜಿ ಇದೆ ಕಾರ್ ಮಾತ್ರ. ಅದೋ ಜಮಾನದ ಕಾರ್ ಅದು. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಗುರು ಹಲೋ ನಮಸ್ಕಾರ ಎಲ್ರಿಗೂ ಶುಭ ಮಧ್ಯಾಹ್ನ. ವೆಲ್ಕಮ್ ಟು ದ ಚಾನಲ್ ಟೇಲ್ಸ್ ಆಫ್ ವ್ಯಾಂಡರ್ಲೆಸ್ ಕಪಲ್. ಸೊ ಇವತ್ತು ಭಾನುವಾರ ಆಲ್ಮೋಸ್ಟ್ ಒಂದು ಮೂರುವರೆ ಆಗ್ತಿದೆ, ಇನ್ನು 3:30 ಆಗಿಲ್ಲ. ಸೊ ನಮ್ಮ TSBC ಕಡೆಯಿಂದ ಇವತ್ತು ಒಂದು ಸನ್ಸೆಟ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ. ಪ್ಲೇಸ್ ಬಂದುಬಿಟ್ಟು ಬರಡಿ ಬೆಟ್ಟ ಅಂತ. ಇಲ್ಲಿ ನೆಲಮಂಗಲದಿಂದ ಒಂದು 15-20 ಕಿಲೋಮೀಟ್ರ್ ಒಳಗಡೆ ಇದೆ, ತುಂಬ ಹತ್ರನೇ ಇರೋದು, ಜಾಸ್ತಿ ದೂರ ಏನಿಲ್ಲ. ಅದಕ್ಕೋಸ್ಕರನೇ ನಾವು ಸಾಯಂಕಾಲ ಪ್ಲ್ಯಾನ್ ಮಾಡಿರೋದು. ಸನ್ಸೆಟ್ಗೆ ಹೋಗಿ ಸುಮ್ಮನೆ ಒಂದೊಳ್ಳೆ ವ್ಯೂ ನೋಡ್ಕೊಂಡು ಬರೋಣ ಅಂತ. ಸೊ ಒಳ್ಳೆ ಬ್ಯೂಟಿಫುಲ್ಲು ಸ್ಪಾಟು, ಸನ್ಸೆಟ್ಟು ಸನ್ರೈಸ್ಗೆಲ್ಲ. ಪ್ಲೇಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಇವತ್ತು ನಮ್ಮ ಕಮ್ಯುನಿಟಿಯಿಂದ ಒಳ್ಳೆ ಕ್ರೌಡ್ ಇದೆ. ಲಾಸ್ಟ್ ಟೈಮ್ ಕೂಡ ನೀವು ನೋಡಿರ್ಬೋದು, ಕ್ಯಾಂಪಿಂಗಲ್ಲೂ ಆಲ್ಮೋಸ್ಟ್ 50-55 ಪ್ಲೇಸ್ ಬಂದರು. ಕಾರ್ಗಳೇ ಒಂದು 5-6 ಕಾರ್ ಇತ್ತು, 6 ಕಾರ್ ಇತ್ತು, ಪ್ಲಸ್ ಬೈಕ್ಸು ತುಂಬ ಇದ್ವು. ಈ ಸಲನೂ ಒಂದು ಕಾರು ಆ್ಯಂಡ್ ಆಲ್ಮೋಸ್ಟ್ ಒಂದು 65 ಪ್ಲೇಸ್ ಬೈಕರ್ಸ್ ಇದ್ದಾರೆ. ಸೊ 65 ಪ್ಲೇಸ್ ಬೈಕರ್ಸು, ಒಂದು ಕಾರು, ಜೊತೆಗೆ ನಮ್ಮ ಬ್ರೌನಿ ಡಾಗಿ. ಲಾಸ್ಟ್ ಟೈಮ್ ಅಂತ ಬಂದಿತ್ತಲ್ಲ ಸೇಮ್ ಡಾಗಿ ಈ ಸಲ ಕಾರಲ್ಲಿ ಬರ್ತದೆ. ಸೊ ಕ್ರೌಡ್ ಮಾತ್ರ ಚಿಂದಿ ಆಗಿದೆ. ಒಳ್ಳೆ ಮಜಾ ಇರುತ್ತೆ ರೋಡಲ್ಲಿ. ಸೊ ಯಪ್ಪ ಹೋಗಿ ಚಿಂದಿ ಉಡಾಯಿಸಿ ಮಜಾ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ದೀವಿ. ಸಮ್ಮರ್ ಆಗಿರೋದ್ರಿಂದ ಬೆಳಗಿನ ಜಾವನೂ ಬೇಡ. ನಾವೇನು ಬೆಳಗಿನ ಜಾವ ಒಂದು 5:30 ಹೊರಟ್ರು, 6 ಗಂಟೆಗೆ ಹೊರಟ್ರು 1 ಅವರ್ 2 ಅವರ್ಗೆಲ್ಲ ಫುಲ್ಲು ಬಿಸಿಲಾಗ್ಬಿಡುತ್ತೆ. 7 ಗಂಟೆ ಮೇಲೆ 7:30 ಮೇಲೆ. ಆಮೇಲೆ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ರಿಟರ್ನ್ ಬರೋಷ್ಟರಲ್ಲಿ ಫುಲ್ ಸುಸ್ತಾಗೋಗಿರುತ್ತೆ. ಸೊ ಅದಕ್ಕೋಸ್ಕರ ಸಮ್ಮರ್ ಮುಗಿಯೋವರೆಗೂ ಸನ್ಸೆಟ್ ಈ ಥರ ಮಾಡೋಣ. ಸಾಯಂಕಾಲ ಮಧ್ಯಾಹ್ನ ಒಂದು 4 ಗಂಟೆ ಫ್ಲಾಗ್ ಆಫ್ ಮಾಡಿದ್ರೆ ಆಲ್ಮೋಸ್ಟ್ ಬಿಸಿಲೆಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಆರಾಮ್ಸೆ ಚಿಲ್ಡಾಗಿರುತ್ತೆ ಕಂಪೇರಿಟಿವ್ಲಿ ಮಧ್ಯಾಹ್ನ ಕಂಪೇರ್ ಮಾಡಿದ್ರೆ. ಈಗ 3:30 ಆದ್ರೂ ಸರಿಯಾಗಿ ಬಿಸಿಲು ಹಿಡಿತದೆ. ಇಮ್ಯಾಜಿನ್ ಮಾಡಿ, ಬೆಳಗ್ಗೆ 11 ಗಂಟೆ 12 ಗಂಟೆಲಿ ಎಷ್ಟು ಬಿಸಿಲಿರ್ಬೇಕು ಅವಾಗ ಅಂತ. ನಾನು ನೆನ್ನೆ ಆಚೆ ಕಡೆ ಫುಲ್ ಡೇ ಇದ್ದೆ. ಮನೆ ಹೋಗೋಷ್ಟರಲ್ಲಿ ಡಿಹೈಡ್ರೇಷನ್ ಆಗಿಬಿಟ್ಟು ಫುಲ್ ಸುಸ್ತಾಗೋಯ್ತು, ಊಟ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಟಯರ್ಡ್ ಆಗೋಯ್ತು. ಸೊ ನಾವು ಬೆಳಗಿನ ಜಾವ ಹೋಗಿ ರೈಡ್ ಮಾಡಿದ್ರೆ ಸುಮ್ಮನೆ ನಗೋರು ಸುಮ್ಮನೆ. ಅದಕ್ಕೋಸ್ಕರನೇ ಸನ್ಸೆಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸಲ ಆರ್ಗನೈಸ್ ಮಾಡಿದ್ವಿ. ಈ ಥರ ಸನ್ಸೆಟ್ಟು ಫಸ್ಟ್ ಟೈಮ್ ಆರ್ಗನೈಸ್ ಮಾಡ್ತಿರೋದು ನಮ್ಮ TSBCಯಿಂದ. ಸೊ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಸಖತ್ ಒಳ್ಳೆ ರೆಸ್ಪಾನ್ಸ್ ಬಂತು. ಆಲ್ಮೋಸ್ಟ್ 65 ಜನ ಪ್ಲೇಸು ರಿಜಿಸ್ಟರ್ ಆಗಿದ್ದಾರೆ, ಬೈಕರ್ಸು ಮತ್ತು ಒಂದು ಕಾರು, ನಮ್ಮ ಡಾಗಿ ಬ್ರೌನಿ ಎಲ್ಲ ಸೇರಿ ಎಲ್ಲ ಡಾಗಿ ಎಲ್ಲ ಬಿಟ್ಟು. ಸೊ ಚಿಂದಿಯಾಗಿರುತ್ತೆ ಮತ್ತು ಕ್ರೌಡಲ್ಲಿ ಹೋದಾಗ. ಬನ್ನಿ ಮೀಟಿಂಗ್ ಪಾಯಿಂಟ್ ಇರೋದು ಇಲ್ಲೇ ಪಾರ್ಲಾಜಿ ಟೋಲು. ಆಲ್ಮೋಸ್ಟ್ ನೈಸ್ ರೋಡ್ ಬಿಟ್ಬಿಟ್ಟು ಇವಾಗ ಇಲ್ಲಿ ಮೈನ್ ರೋಡಲ್ಲಿ ಹೋಗ್ತಾಯಿದ್ದೀನಿ, ಸರ್ವಿಸ್ ರೋಡಲ್ಲೇ. ಸೊ ನಮ್ಮ ಬಾಯ್ಸು ಎಲ್ಲ ಎಷ್ಟು ಜನ ಬಂದಿದ್ದಾರೋ ಗೊತ್ತಿಲ್ಲ. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಗುರು ಬಿಸಿಲಲ್ಲಿ. ಅಲ್ಲಿ ಕಣ್ಣನ್ಬ್ರಾಗ ವೆಯ್ಟ್ ಮಾಡ್ತಾಯಿದ್ದೆ, 2 ನಿಮಿಷ ನಿಂತ್ಕೊಂಡೆ ಅಷ್ಟೇ, ಆಗ್ತಾಯಿಲ್ಲ ಬಿಸಿಲಿಗೆ, ಅಷ್ಟು ಹೀಟ್ ಇದೆ ಗುರು. ಇನ್ನು ಇಷ್ಟು ಬಿಸಿಲಾಗೋದ್ರೆ ಹೆಂಗೆ ಯಪ್ಪ. ಈ ಬಿಸಿಲಲ್ಲಿ ರೈಡ್ ಮಾಡೋದು ಹೆಂಗೆ, ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡೋದು ಹೆಂಗೆ. ಅದಕ್ಕೋಸ್ಕರ ನಾವು ಪೀಸ್ಫುಲ್ಲಾಗಿ ರಾತ್ರಿ ಹೊತ್ತು ಹೋಗ್ಬಿಡೋದು. ನೈಟ್ ಬಿಟ್ಬಿಡ್ತೀವಿ, ಮಧ್ಯರಾತ್ರಿ ಬೆಳಗಿನ ಜಾವ ರೀಚ್ ಆಗಿಬಿಡ್ತೀವಿ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ
ಸುತ್ತಾಡ್ಕೊತೀವಿ. ರೈಡ್ ಮಾತ್ರ ನಾವು ಯೂಶ್ವಲಿ ಡೇ ಟೈಮಲ್ಲಿ ಮಾಡೋದೇ ರೇರು. ಸೊ ಅದು ಹೆವಿ ಹೀಟು, ಹೆವಿ ಟ್ರಾಫಿಕ್ಕು, ಸ್ಟ್ರೆಸ್ಸು ಎಲ್ಲ ಹೆವಿ. ನನ್ನ ತುಂಬ ದಿನದಾದಮೇಲೆ ನನ್ನ ತಮ್ಮನೂ ಬರ್ತಾವನೆ. ಅವನು ಯಾವುದು ಇದು ತೊಗೊಂಡಿದ್ದಾನೆ ಬೈಕ್, ಯಾವುದಪ್ಪ ಯಾವುದದು ಮರ್ತೇ ಹೋಗ್ಬಿಟ್ಟೆ, ಬಾಯಲ್ಲಿದೆ ಮರ್ತೋಗ್ಬಿಟ್ಟೆ. ಯಾವ್ದು ಗುರು ಬೈಕ್ ಅದು, ಮರ್ತೋಗ್ಬಿಟ್ಟನಲ್ಲ. ಅಪ್ರಿಲ ತೊಗೊಂಡಿದ್ದಾನೆ. ತೊಗೊಂಡು ಫಸ್ಟ್ ಟೈಮು ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ 1 ಇಯರ್ ಮೇಲೆ ಆಗಿತ್ತು. ಅವನ ಹತ್ರ ಅಪಾಚಿ ಇತ್ತು, ಅವಾಗ ಬರ್ತಾಯಿದ್ದು. ಇವಾಗ ಮಧ್ಯಾಹ್ನ ಬರ್ತೀನಿ ಅಂದ. ಸರಿ ಬಾಪ ಅಂದೆ. ಬ್ರೋ ಹಿಂಗೆ ಹಾಕಿ ಬ್ರೋ, ನಾ ಈ ಕಡೆ ಹಾಕಿ ಮಾಡ್ತೀನಿ. ಇದರ ಇನ್ನು ಹಿಂಗೆ ಹಾಕ್ಬಿಡಿ. ಇಲ್ಲಿ ಹಾಕ್ತೀರಾ? ಆಗುತ್ತಾ? ಹಾಕಿ. ವಾ, 3 ಬೈಕಿನ ಬಂದಿರೋದು. ಹಾಂ, ಅಲ್ಲಿ ಹಾಕೊಂಡಿರೋ ಕೆವರು. ಓ ಶೆಟ್. ಫೋನ್ ಕೊಡಲಿ, ಫೋನ್ ಕೊಡಲಿ. ಅಲ್ಲಿ ಹಾಕೊಂಡಿದ್ದಾರೆ, ಅಲ್ಲಿದ್ದಾರಲ್ಲ. ಇರಿ ಬಂದೆ. ಫಾರ್ಮ್ 2 lanes. Form 2 lanes. Form 2 lanes. Form 2 lanes. ಹಂಗೆ ಬನ್ನಿ. Form 2 lanes. 2 lanes. ಈ ಸಲ ಒಂದು ತಾರ್ ಕೂಡ ಬಂತು. ಕಾರ್ ಒಂದು ಮಿಸ್ ಆಗೋಯ್ತು, ಬಂದಿಲ್ಲ. ಬಾಬ್ರೋ ಥ್ಯಾಂಕ್ ಯು. ಓಕೆ, ಆಯ್ತಲ್ಲ. ಬಿಲ್ವಾ ಅಲ್ಲಿ? ಓ ಗುರು, ಇನ್ನೊಂದು 15 ಬೈಕ್ ಮಿಸ್ ಆಗೋಯ್ತು, ಇನ್ನೂ ಬಂದಿಲ್ಲ. 2 ತಾರ್ ಆಯಿತು ಆಲ್ರೆಡಿ. ಫೋನ್ ಕೊಡಲಿ, ಫೋನ್ ಕೊಡು. ಬರ್ಡಿ ಬೆಟ್ಟ ನೆಲಮಂಗಲ. ಥ್ಯಾಂಕ್ ಯು. ಓಕೆ, ಈಗ ವೆದರ್ ನೋಡಿ ಎಷ್ಟು ಕಾಮ್ ಆಯಿತು. ಚಳಿ, ಬಿಸಿಲಿಲ್ಲ, ಫುಲ್ಲು ಕೂಲ್ ಆಯಿತು ವೆದರು. ಸಣ್ಣದು ಹಾಟು ಕಡಿಮೆ ಆಯಿತು ಫುಲ್ಲು. ಅದೊಂದೇ ಬೇಕಾಗಿತ್ತು ನಮಗೆ ಸನ್ಸೆಟ್ಗೆ. ಸೊ ಈಗ ಫ್ಲಾಗ್ ಆಫ್ ಟೈಮ್ಗೆ ಕರೆಕ್ಟಾಗಿ ಎಷ್ಟಿರಬೇಕೋ ಅಷ್ಟಿದೆ. ಬಿಸಿಲಿಲ್ಲ, ಓವರಾಗಿ ಬಿಸಿಲಿಲ್ಲ, ಪಕ್ಕಾ ಕೂಲಾಗಿದೆ. ಅದರಲ್ಲಿ ನೆಲಮಂಗಲ ಟೋಲಲ್ಲಿ ನಿಲ್ಸ್ಕೊಂಡಿದ್ವಲ್ಲ ನಾವು. ಫಸ್ಟ್ ಒಬ್ಬರು ಯಾರೋ ಪೊಲೀಸರು ಬಂದರು, ನಾವು ಬರ್ತೀವಿ ಜೊತೆಗೆ ಅಂತ ಹೇಳಿದ್ರು. ಬನ್ನಿ ಸರ್ ಪರವಾಗಿಲ್ಲ ಅಂದೆ. ಬಟ್ ಅವ್ರ ಹತ್ರ ಆ್ಯಕ್ಟಿವ್ ಆಯಿತು. ಎಲ್ಲಿ ಸರ್ ನಾವು ಆ್ಯಕ್ಟಿವಲ್ಲಿ ಇರ್ತೀವಿ, ನೀವು ನಿಮ್ಮ ಬೈಕಲ್ಲಿ ಅಂತ ಹೋಗ್ಬಿಡ್ತೀರಾ. ಆವಾಗಲೂ ಒಬ್ಬರು ಬಂದರು, ನೀವು ಹೋಗೋ ಸ್ಪೀಡಿಗೆ ನಮ್ಮದು ಮ್ಯಾಚ್ ಆಗಲ್ಲ ಅಂದರು. ಪರವಾಗಿಲ್ಲ ಬನ್ನಿ ಸರ್, ಯಾವ ಬೈಕ್ ಆದರೆ ಏನು, ಎಲ್ಲ ಒಂದೇ ಅಲ್ವಾ ಅಂದೆ. ಇಲ್ಲ ಸರ್ ಹೋಗಿ ಸರ್, ನೀವು ಮುಂದೆ ಹೋಗ್ಬಿಡ್ತೀರಾ, ನಾವು ಬಂದರೆ ಸೆಟ್ ಆಗಲ್ಲ ಅಂತಂದರು. ಸರಿ ಅಂತ ಬಿಟ್ಟೆ. ಆಮೇಲೆ ಇನ್ನೊಂದು ಕಾರ್ ಒಬ್ರು ಬಂದರು. ಕಾರ್ ಬಂದುಬಿಟ್ಟು ಕ್ರೇಜಿ ಅಂತ ಬಂದು ಫೋಟೋಸ್ ಎಲ್ಲ ತಕ್ಕೊಂಡು ಸೂಪರ್ ಬಂತು ಹೇಳ್ಬಿಟ್ಟು ಹೋದರು. ಸೊ ಇವನ್ಯಾವನ್ ಗುರು ಲೆಫ್ಟಲ್ಲಿ ನಿಂತ್ಕೊಂಡಿರೋದು, ಪೆಂಗ್ ನನ್ನ ಮಗ ಇಲ್ಲಿ ನಿಂತ್ಕೊಂಡು ಬರ್ತಾವನೆ, ಗುಬ್ಬಾಳ್ ನನ್ನ ಮಗ. ಇಲ್ಲೆಷ್ಟು ಗ್ಯಾಪ್ ಇದೆ, ಈ ಗ್ಯಾಪಲ್ಲಿ ನುಗ್ತಾವನೆ ಬಂದ್ಬಿಟ್ಟು ಲೆಫ್ಟಲ್ಲಿ. ಅದು ಮಿರರಲ್ಲಿ ಕಾಣಿಸಲ್ಲ, ಬ್ಲೈಂಡ್ ಸ್ಪಾಟ್ ಅದು.
ಹೋಗಪ್ಪ ಹೋಗಪ್ಪ ಹೋಗಪ್ಪ. ಇದೊಂದು ಟ್ರಾಫಿಕ್ ಪ್ರಾಬ್ಲಮ್ ಅಷ್ಟೇ. ನಾವು ಅದಕ್ಕೆ ಯೂಶ್ವಲಿ ನಾವು ಎಷ್ಟೇ ಮೀಟಿಂಗ್ ಪಾಯಿಂಟ್ ಮಾಡಿದ್ರು, ಎಲ್ಲ ಮೀಟಿಂಗ್ ಪಾಯಿಂಟ್ ಮಾಡಿದ್ರು ಸಿಟಿ ಎಲ್ಲ ಕ್ರಾಸ್ ಆಗಿ ಔಟ್ಸ್ಕರ್ಟ್ಸ್ನ ಶುರು ಮಾಡೋದು ನಾವು ಯಾವಾಗ್ಲೂ. ಸಿಟಿಯಲ್ಲಿದ್ದರೆ ಕಷ್ಟ ವೆಹಿಕಲ್ಸ್ನ ಮ್ಯಾನೇಜ್ ಮಾಡೋದು. ಅಷ್ಟು ಸ್ವಲ್ಪ ಬೈಕ್ಸ್ ಇರಬೇಕಾದ್ರೆ ಆ ಲೈನ್ ಫಾರ್ಮ್ ಮಾಡೋದು ಮತ್ತು ಅಷ್ಟು ಜನ ಬರೋದು ಎಲ್ಲ ಹಿಂಸೆ ಆಗುತ್ತೆ. ಆ ಟ್ರಾಫಿಕಲ್ಲಿ ಬರೋಷ್ಟರಲ್ಲೇ ಸುಸ್ತಾಗ್ಬಿಡುತ್ತೆ. ಅಯ್ಯೋ ಗುರು ಬೇಡ ಗುರು, ಆ ಗ್ರೂಪ್ ರೈಡು ಫೀಲೇ ಕೊಡೋಲ್ಲ. ಸೊ ಇಲ್ಲಿ ನೋಡಿ, ಇದೊಂದು ಆ್ಯಂಟಿಕ್ ಕಾರ್ ಕೂಡ ಬರ್ತಿದೆ ನಮ್ಮ ಜೊತೆ. ನಮ್ಮನ್ನು ನೋಡಿ ನಿಲ್ಸ್ಕೊಂಡ್ರು ನಾವು ಬರ್ತೀನಿ ಅಂದರು ಸ್ವಲ್ಪ ದೂರ. ಸೊ ಬನ್ನಿ ಅಂದೆ. ನೋಡಿದೆ ಆ್ಯಂಟಿಕ್ ಕಾರು ಸಾಕಾಗಿದೆ. ಎಲ್ಲರೂ ತಾರ್ ನಿಂತ್ಕೊಂಡೆ, ತಾರ್ ನೋಡ್ತಾ ಇಲ್ಲ, ಎಲ್ಲ ಇದನ್ನು ನೋಡ್ತಾರೆ, ಫೋಟೋಸ್ ತಗೊತವ್ರೆ. ತೋರಿಸ್ತೀನಿ ನೋಡಿ ಆ್ಯಂಟಿಕ್ ಕಾರು. ಏಯ್ ನೈಸ್, ಕ್ರೇಜಿ ಇದೆ ಕಾರ್ ಮಾತ್ರ. ಅದೋ ಜಮಾನದ ಕಾರ್ ಅದು. ಸೊ ಇಲ್ಲಿಂದ ಒಂದು 5 ಬೈಕು ಜಾಯಿನ್ ಆಗುತ್ತೆ. ಎಲ್ಲಿದ್ದಾರೆ ನಮ್ಮ ಹುಡುಗರು? ಸ್ಟೇ ಆನ್ ರೈಟ್. ಬಂಬಿಡಿ. ಬನ್ನಿ. ಮುಂದೆ ಹೋಗಿ. ಜಾಗ ಸಾಲ್ತಾ ಇಲ್ಲ ಮುಂದೆ, ಅಷ್ಟು ಕ್ರೌಡ್ ಇರೋದಕ್ಕೆ. ಮುಂದೆ ಹೋಗಿ. ಎಲ್ಲ ಬಂದ್ರಲ್ಲ? ಹತ್ತು ಬನ್ನಿ. ಬ್ಯೂಟಿ. ತುಮಕೂರು ಟೋಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ ಬರ್ಬೇಕು ನೀವು. ನೋಡಿ ಹಿಂಗೆ ಅಲ್ಲಿ ಬೋರ್ಡ್ ಇದೆ, ಬರಡಿ ಅಂತ. ಸೊ ಬರಡಿ ಅಂತ ಊರಿಗೆ ಬರಬೇಕು. ಅಲ್ಲಿಂದ ಒಂದು ಸ್ವಲ್ಪ 500 ಮೀಟ್ರ್ ಒಳಗಡೆ ಹೋಗ್ಬೇಕೇನೋ ಅಷ್ಟೇ. ತುಮಕೂರು ಟೋಲಿಂದ 2 ಕಿಲೋಮೀಟ್ರ್ ಬಂದು ರೈಟು, ಫಸ್ಟ್ ರೈಟ್ ಅನಿಸುತ್ತೆ. ಫಸ್ಟ್ ರೈಟರ್ನೇ ತುಮಕೂರು ಟೋಲಿಂದ ಬಂದರೆ ಹಿಂಗೆ ಹಳ್ಳಿಗಳ ರೋಡ್ ಸಿಗುತ್ತೆ. ಹಿಂಗೆ ಒಳಗಡೆ ಬಂದು ವಾಹ್ ಗುರು, ಬರಡಿ ರೋಡ್ಸ್ ಕೂಡ ಅಷ್ಟೇ. ಈ ಥರ ನೋಡಿ ಪೀಸಾಗಿ ಕಾಮಾಗಿ ಇಲ್ಲೆಲ್ಲ ಹಾಕೊಂಡ್ರೆ ಯಾರೂ ಕೇಳಲ್ಲ. ಇಲ್ಲೆಲ್ಲ ಒಳಗಡೆ ಹೋದ್ರೆ ಯಾರೂ ಕೇಳಲ್ಲ. ಆರಾಮಾಗಿ ಫೋಟೋಶೂಟ್ ಮಾಡೋದಕ್ಕೆ. ಓ ಗುರು, ಎಲ್ಲಿಗಿದೆ ಗೊತ್ತಾ ಟ್ರೈನ್ ಅಲ್ಲಿಗಿದೆ. ಹಂಗೆ ಆಯ್ನೆ ಕ್ರೇಜಿ ದ ಟ್ರೈನ್ ಗೋಸ್ ಆನ್. ಏನು ಬ್ರೋ ಅಲ್ಲಿಗಿದೆ?
ಬ್ಯೂಟಿ ಬ್ಯೂಟಿ. ಬ್ಯೂಟಿ ಬ್ಯೂಟಿ. ಏನು ತೋರಿಸ್ತಾ ಇದೆಯಾ ಬ್ರೋ? ಬೂಮರಂಗ್. ಬ್ಯೂಟಿ. ಇವಾಗ ನಾ ಇಲ್ಲಿಂದ ಓಡಬೇಕಲ್ಲ, ಅದಿರೋದು. ಇಲ್ಲಿಂದ ಅಲ್ಲಿಗೆ ನೋಡ್ತಾ ಇದ್ರೆ ಖುಷಿ ಕೊಡುತ್ತೆ ಗುರು, ಖುಷಿ ಕೊಡುತ್ತೆ. ಕ್ರೇಜಿ. ಅಲ್ಲಿ ಶುರು ಆಗಿದ್ದು ಲೈನು ಇಲ್ಲಿಗೆ ಓಡ್ಬೇಕಂದ್ರೆ ಕಷ್ಟ. ನಾನು ಇನ್ನೊಂದು 10 ಬೈಕ್ ಬರ್ತಿದೆ ಆನ್ ದ ವೇ. ಬರಲಿ ಬ್ಯೂಟಿಫುಲ್ ಸ್ಪಾಟ್. ಆಫ್ ರೋಡ್ ಮಾಡೋಂಗೆ ಹಿಂಗೆ ಹೋಗ್ಬೋದು. ಬ್ಯೂಟಿ. ಸಣ್ಣ ಆಲ್ಮೋಸ್ಟ್ ಡೌನ್ ಆಯಿತು. ನಮ್ಮ ಸೂರ್ಯ ಬಸ್ ಡೌನ್ ಆಗಿದ್ದಾರೆ ಆಲ್ರೆಡಿ. ಇವಾಗ ಮಾಡಿ ಬರುತ್ತೆ. ಗುರು ಬ್ಯೂಟಿ. ಹತ್ತು ರಾಣ. ಹತ್ತು ರಾಣ. ಕ್ರೇಜಿ. ಓಹೋ. ಕ್ರೇಜಿ ಬ್ಯೂಟಿಫುಲ್ ರೋಡು. ಹಿಂಗೆ ಬರೋಯ್ತು ಆಫ್ ರೋಡ್ಗೆ. ಹಿಂಗೆ ಬಂದಿದ್ರೆ ಆಫ್ ರೋಡು. ಇಳ್ಕೊಂತ್ಯಾ? ಅಲ್ಲಿ ಮೇಲೆ ಹೋಗ್ತೀವಿ. ಅಲ್ಲಿ ಮೇಲೆ ಬಿಡೋಣ ಬ್ರೋ. ಹಾಂ ಹೋಗೋಣ. ಇಳ್ಕೊ. ಮೇಲೆ ಹೋಗೋಣ. ಇರಿ. ಓ ಗುರು ಬ್ಯೂಟಿ. ತಗಲ್. ಯಪ್ಪ ಯಾವ್ದು ಗುರು ಹಿಮಾಲಯ ಅಂತ ತೆಗೆದ್ಬಿಡ್ತು. ಹಿಂಗೆ ನೀನು ತಗಲಲ್ಲ ಅಂದ್ಕೊಂಡ್ರೆ ಸರಿಯಾಗಿ ಬಿತ್ತಿತ್ತು ಕೆಳಗಡೆ. ಸ್ಮೆಲ್ ಬರ್ತೈತೆ. ಸರಿಯಾಗಿ ಬಿತ್ತು ಕೆಳಗಡೆ ಏಟು. ಹಾಂ
ಡಾಕಂದು ಹೊಡಿತು. ಹಾಂ ಸರಿಯಾಗಿ ಬಿತ್ತು ಕೆಳಗಡೆ ಏಟು. ಇದಕ್ಕೆ ಬಿದ್ದಿರುತ್ತೆ, ಗಾಡಿಗೆ ಬಿದ್ದಿರುತ್ತೆ. ಹಾಂ ಅಲ್ಲಾಕ್ಸನಾ? ಸೊ ಯು ಆಲ್ ಕ್ಯಾನ್ ಸಿ ಹಿಯರ್ ಫುಲ್ ಪೀಕಲ್ಲಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಬೈಕ್ಸು ಬಂತು. ಇನ್ನೊಂದು ಗ್ರೂಪ್ ಮಾತ್ರ ಮಿಸ್ ಆಗೋಯ್ತು, ಬಂದಿಲ್ಲ ಅವರು. ಸೊ ಅವ್ರಿಗೆ ಲೊಕೇಶನ್ ಶೇರ್ ಮಾಡಿದ್ವಿ. ಬಟ್ ಮೇಲೆ ಬಂದ ನೋಡಿ ಇಲ್ಲಿವರೆಗೂ ಬೈಕ್ಸ್ ಬರುತ್ತೆ. ಸನ್ಸೆಟ್ ಈ ಕಡೆನೇ ಆಗ್ತದೆ. ವ್ಯೂ ಮಾತ್ರ ಕ್ರೇಜಿ ಇದೆ, ಬ್ಯೂಟಿಫುಲ್ ಆಗಿದೆ. ಫೇಸ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಈ ಕಡೆ ಇದೆ ಫೇಸ್. ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಈಗೊಂದು. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. We lay awake in bed. The glass so loud as the hours pass. We're gonna do it all. ಸೊ we all had a great time. ಒಳ್ಳೆ ಮಜಾ ಇತ್ತು. ನೋಡ್ಬೋದು ಬೈಕ್ಸ್ ಎಲ್ಲ ನೋಡ್ಬೋದು, ಕ್ರೇಜಿ ಲೈಟ್ಸು ಒಳ್ಳೆ ವ್ಯೂ ಕೊಡುತ್ತೆ. ಸೊ ಏನಿಲ್ಲ, ಕೆಳಗಡೆ ಹೋಗಿ ವಿ ಆರ್ ಗೋಯಿಂಗ್ ಹ್ಯಾವ್ ಒನ್ ಪಿಟ್ ಸ್ಟಾಕ್ ತೊಗೊಂಡು ವಾಟರ್ ಕುಡ್ಕೊಂಡು ದೆನ್ ಸೈನಿಂಗ್ ಆಫ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಹ್ಯಾಡ್ ಅ ಕ್ರೇಜಿ ಫನ್ನು. ವೀಡಿಯೋಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗ್ತೀನಿ ನೋಡಿ. ಸೈನಿಂಗ್ ಆಫ್ ಫ್ರಮ್ ಚಾನಲ್. ಟೇಕ್ ಕೇರ್, ಬೈ ಬಾಯ್. ಹಿಡ್ಕೊಳ್ಳಿ ನನಗೆ ಹೇಗೆ ಹೇಳಿ ಈಗ ಗೇಟ್ ಹಾಕೊಂಬಿಡು. ಬಿಟ್ಕೊಳ್ಳಿ ನೀವು ಹಾಕೊಳ್ಳಲ್ವಾ? Come on, rev.